ತಂದೆ ತೀರಿ ಹೋದ ದಿನ. ಇಟ್ ಈಸ್ ಅ ವೆರಿ ಬಿಗ್ ಡೇ. ಅವ್ರು ಇರ್ತಿದ್ರೆ ಅವ್ರಿಗೆ ತುಂಬ ಖುಷಿ ಆಗ್ಬೋದಿತ್ತು. ಹೋಪ್ಫುಲಿ ಮೇಲಿಂದ ನೋಡ್ತಾ ಇದ್ದಾರೆ. ಹಿ ಈಸ್ ಪ್ರೌಡ್. ಫುಲ್ ಫೀಲಿಂಗ್ ಇಮೋಷನಲ್ ಸ್ನೇಹಿತರೆ, ಸ್ವಲ್ಪ ಇಮೋಷನಲ್ ಫೀಲ್ ಆಗ್ತಾ ಇದೆ. ಹಸ್ಬೆಂಡ್ ಕಿಲ್ಡ್ ಹಿಸ್ ವೈಫ್, ಕಟ್ ಹರ್ ಇಂಟು ಪೀಸಸ್. ತುಂಬ ಪೀಸಸಲ್ಲಿ ಕಟ್ ಮಾಡಿ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ಟೈಟಲ್ ಥಂಬ್ನೇಲ್ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ. ಇಟ್ ಈಸ್ ಅ ವೆರಿ ಬಿಗ್ ಡೇ ನನ್ನ ಲೈಫಲ್ಲಿ, ಓಕೆನಾ. ಫಸ್ಟ್ ಆಫ್ ಆಲ್ 2 ವಿಷಯ ಆಯಿತಾ. ಇವತ್ತಿನ ಡೇಯಲ್ಲಿ ತುಂಬ ವರ್ಷ ಹಿಂದೆ ನನ್ನ ತಂದೆ ತೀರಿ ಹೋದ ದಿನ ಇವತ್ತು. ಆ್ಯಂಡ್ ಇವತ್ತಿನ ಆ ದಿನವೇ ನಾನು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತೀನಿ. ಸೊ ಹೋಪ್ಫುಲಿ ಅವರಿಗೆ ಖುಷಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. 2ನೇದು, ಈ ದಿನಕ್ಕೋಸ್ಕರ ನಾನು ಒಂದು 2 ವರ್ಷದಿಂದ ಕಾಯ್ತಾ ಇದ್ದೆ. ಅಂದರೆ ತಗೊಳ್ಬೇಕು, ಹುಡುಕಬೇಕು ಕರೆಕ್ಟ್ ಹಾಗೆ ಹೀಗೆ ಅಂತ. ಫೈನಲಿ ಇವತ್ತು ಆಗ್ತಾ ಉಂಟು. ಆ್ಯಂಡ್ ನಾನು ಮುಂದೆ ಹೋಗೋ ಮುಂಚೆ ಎಲ್ಲ ಫಸ್ಟ್ ನನಗೆ ನಿಮಗೆ ಥ್ಯಾಂಕ್ ಯು ಹೇಳಬೇಕಿತ್ತು. ನೀವು ಇಷ್ಟು ಜರ್ನಿಗೆ ನನಗೆ ಸಪೋರ್ಟ್ ಮಾಡಿದ್ರಿ. ಯಾವಾಗಿಂದ ಬ್ಯಾಕ್ ಇನ್ 2019ಇಂದ ಇವತ್ತರ ತನಕ. ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್, ಓಕೆನಾ. ಬನ್ನಿ, ಒಂದು ಖುಷಿಯ ಮೂಮೆಂಟನ್ನು ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಗೋ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸ್ನೇಹಿತರೆ, ವಿ ಆರ್ ಆನ್ ದ ವೇ ಫಾರ್ ದ ಗುಡ್ ಥಿಂಗ್, ಒಳ್ಳೆ ಕೆಲಸಕ್ಕೆ, ರಿಜಿಸ್ಟ್ರೇಷನ್ಗೆ. ಬಟ್ ನಿಮ್ಗೊಂದು ಸೌಂಡ್ ಕೇಳಿಸ್ಬೇಕು ನನಗೆ. ನಿಲ್ಲಿ, ಈಗ ಸೌಂಡ್ ಟ್ರಾಫಿಕ್ ಉಂಟು. ಟ್ರಾಫಿಕ್ ಆದಮೇಲೆ ಸೌಂಡ್ ಕೇಳಿಸ್ತೀನಿ. ನಿಲ್ಲಿ ಸ್ನೇಹಿತರೆ, ಸೌಂಡ್ ಕೇಳ್ತಾ ಇದೆಯಾ? ಎಕ್ಸಿಲೇಟರ್ ಕೊಡಮ್ಮ ಅಂತ. ಅದು ಬಿಕಾಸ್ ನಾನು ಆಫ್ ರೋಡ್ ಟೈರ್ ಹಾಕಿದ್ದೇನೆ. ಸೊ ಇನ್ನು ಈ ಕಾರ್ನ ಆಫ್ ರೋಡಿಗೆ ಅಥವಾ ಹೀಗೆ ಶಾರ್ಟ್ ಟ್ರಿಪ್ಪಿಗೆ ಯೂಸ್ ಮಾಡಬೇಕು ಅಂತ. ಸೌಂಡ್ ಹೆಲಿಕಾಪ್ಟರ್ ಥರ ಆಗಿಬಿಟ್ಟಿದೆ. ವಾಪಸ್ ಗಾಡಿ ಸ್ಟಕ್ ಆಗಿಬಿಡ್ತೀವಿ ಟ್ರಾಫಿಕ್. ರಪಕ್ಕ ಒಂದು ಎಕ್ಸಿಲೇಟರ್ ಕೊಡಮ್ಮ. ಸೊ ಸ್ನೇಹಿತರೆ, ಫೈನಲಿ ನಾನು ನಿಮಗೆ ಜಾಗ ತೋರಿಸ್ತೇನೆ. ಮತ್ತೆ ಈಗ ರಿಜಿಸ್ಟ್ರೇಷನ್ಗೆ ಬಂದಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿ ಆದಮೇಲೆ ತೋರಿಸ್ತೀನಿ. ಅಲ್ಲಿ ಗೊತ್ತಿಲ್ಲ ಶೂಟ್ ಮಾಡ್ಲಿಕ್ಕೆ ಬಿಡ್ತಾರ ಅಂತ. ಮೆಲ್ಲ ಮಾಡು ಅಲ್ಲ. ಖುಷಿ ಆಗ್ತಿದೆ. ಫಸ್ಟ್ ಬ್ಯಾಂಗ್ಳೂರಲ್ಲಿ ಫಾರ್ಮ್ ಲ್ಯಾಂಡ್ ಫಸ್ಟ್ ಇದು. ಬನ್ನಿ ಹೋಗೋಣ, ಜಾಸ್ತಿ ಮಾತು ಬರ್ತಾ ಇಲ್ಲ. ನಾನು ಈಗ ರಿಜಿಸ್ಟ್ರೇಷನ್ ಬಂದಿದ್ದೆ. ಆಗೊಬ್ಬರು, ನಿಮ್ಮ ಹೆಸರು ಹೇಳಿ? ಅಭಿಷೇಕ್. ಅವರು ಕ್ರಿಯೇಜೆನಿಕ್ ಸ್ಟೂಡೆಂಟ್ ಅಂತೆ. ಹೇಗಾಗ್ತಿದೆ ಕ್ಲಾಸಸ್? ತುಂಬ ಚೆನ್ನಾಗಿದೆ. ಏನಾದರೂ ಒಂದು 2 ಮಾತು ಹೇಳಿ. ಕ್ರಿಯೇಜೆನಿಕ್ಸ್ ಅಕಾಡೆಮಿ ಗುಡ್ ಅಕಾಡೆಮಿ, ಯು ಕ್ಯಾನ್ ಜಾಯಿನ್ ದೇರ್. ಅಷ್ಟೇ ಅಲ್ಲ, ನಿಮ್ಮ ಅದು ಜಾಯಿನ್ ಎಲ್ರಿಗೂ ಗೊತ್ತು. ಕಲಿಸ್ತಾರೆ, ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅವರು. ಹೌದಾ? ಮೆಂಟರ್ಸ್ ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತಾರೆ. ಬಂದು ಲೈಕ್ ಏನು ಗೊತ್ತಾಗಿಲ್ಲ ಅಂತಂದರೆ ಕರೆದ್ರೆ ಬಂದು ಕ್ಲೀನಾಗಿ ಸಾರ್ಟ್ ಔಟ್ ಮಾಡಿಕೊಡ್ತಾರೆ ಎಲ್ಲ. ಖುಷಿ ಬ್ರೋ. ಥ್ಯಾಂಕ್ ಯು. ನಿಮ್ಮನ್ನು ಖುಷಿ ಆಯ್ತು ಇಲ್ಲಿ. ಥ್ಯಾಂಕ್ ಯು. ಸಿಗೋಣ. ಓಕೆ ಸ್ನೇಹಿತರೆ, ನಾನು ಹೀಗಾಗಿ ನಿಂತಿದ್ದೆ. ಬನ್ನಿ. ಒಬ್ಬರು ನಮ್ಮದು ಸಬ್ಸ್ಕ್ರೈಬರ್ ಬಂದು ಮಾತಾಡಿದ್ರು. ಅವ್ರು ಹೇಳ್ತಿದ್ರು. ಹೇಳಿ ಬ್ರೋ, ನೀವೇ ಹೇಳಿ ಅವ್ರಿಗೆ. ಬ್ರೋ, ಅದೇ ಕನ್ನಡ ಆ್ಯಪಿಂದ ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ, ನಮ್ಮ ಭಾಷೆಯಲ್ಲಿ ಒಂದು ಆ್ಯಪ್ ಇದೆ, ನಮಗೆ ತಿಳ್ಕೊಳ್ಳೋ ಥರ ಒಂದು ಆ್ಯಪ್ ಇದೆ ಅಂದ್ಬಿಟ್ಟು ತುಂಬ ಖುಷಿ, ಹೆಮ್ಮೆ ಒಂದು ಕೂಡ ಅದು. ಥ್ಯಾಂಕ್ ಯು. ಆಮೇಲೆ ಇವಾಗ ಎಷ್ಟೋ ಜನಕ್ಕೆ ಬೇರೆ ಭಾಷೆಗಳು ಕರೆಕ್ಟಾಗಿ ಗೊತ್ತಿರಲ್ಲ, ಅದರಿಂದ ತುಂಬ ಹೆಲ್ಪ್ ಆಗಿದೆ. ಮತ್ತು ಡಯಟ್ ಪ್ಲ್ಯಾನು ಎಲ್ಲ ಆಲ್ ಇನ್ ಒಂದರಲ್ಲೇ ಸಿಗುತ್ತೆ ನಮ್ಗೆ. ಅದರಲ್ಲಿ ಎಲ್ಲನೂ ಒಂದರಲ್ಲೇ ಹೆಲ್ಪ್ಫುಲ್ ಅಲ್ಲ, ತುಂಬ ಹೆಲ್ಪ್ ಆಗುತ್ತೆ ಬ್ರೋ. ವರ್ಕೌಟ್ ಕೂಡ ನಾವು ಪ್ರಾಪರ್ ಇದ್ರಲ್ಲಿ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲೇ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ. ಹೌದು ಬ್ರೋ, ಕನ್ಸಿಸ್ಟೆಂಟ್ ಆಗಿ ಮಾಡಿ ಟ್ರಾನ್ಸ್ಫಾರ್ಮ್ ಆಗಬೇಕು ಬೇಗ. ಖುಷಿ ಆಗುತ್ತೆ ಸ್ನೇಹಿತರೆ, ಹೀಗೆ ಯಾರು ಬಂದು ಮಾತಾಡಿ ನಾವೇನೋ ಮಾಡಿದ ಕೆಲಸದಿಂದ ಅವರಿಗೆ ಸಹ ಹೆಲ್ಪ್ ಆಗ್ತಿದೆ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಬಟ್ ಅದು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪಿಂದ ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ಡಯಟ್ ಪ್ಲ್ಯಾನ್ ಆಗಲಿ, ವರ್ಕೌಟ್ಸ್ ಆಗಲಿ, ಸ್ಪ್ಲಿಟ್ಸ್ ಆಗಲಿ, ಪ್ರಾಪರ್ ಫಾರ್ಮ್ ಆಗಲಿ ತುಂಬ ಹೆಲ್ಪ್ ಆಗಿದೆ ಅದರ. ಖುಷಿ ಆಯಿತು. ನೀವು ಒಂದು ಹೀಗೆ ಎಲ್ಲರೂ ಹೋಗಿ ಹೇಳ್ತಾ ಇರ್ತಾರೆ ಯಾರಾದರೂ. ಯೂಶ್ವಲಿ ನಾವು ಮೀಟ್ ಆಗೋದಿಲ್ಲ ಅಲ್ಲ ಯಾರನ್ನು, ಹೀಗೆ ಸಿಕ್ಕಿ ಹೇಳಿದಾಗ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇನ್ನೂ ಒಂದು ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಬರೀ ಫಿಟ್ನೆಸ್ ಇಂದನೇ ಅಲ್ಲ, ಸ್ಕಿನ್ ಗ್ಲೋ ಇಂದ ಹಿಡಿದು ಹೇರು ತುಂಬ ವಿಷಯದಲ್ಲಿ ಹೆಲ್ಪ್ ಆಗಿದೆ ಬ್ರೋ. ನಾನು ಕೂಡ ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ. ಚೇಂಜಸ್ ಕಾಣಿಸಿದೆ. ತುಂಬ ಜನ ಏನು ಗೊತ್ತಾ, ಏನೋ ಪ್ರಾಡಕ್ಟ್ ಮೇಲೆ ಹೋಗ್ಬಿಡ್ತಾರೆ ಈ ಸಪ್ಲಿಮೆಂಟ್. ಈಗ ನಾನು ಹೇಳ್ತೀನಿ, ನ್ಯೂಟ್ರಿಷನ್ ಹೇಗೆ. ನಾವೀಗ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತೀವಿ. ನಾವು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗೋದು ಯಾಕೆ ಹೇಳಿ? ಐಸ್ ಕ್ರೀಮ್ ತಿನ್ನಕ್ಕೆ. ಈ ಸಪ್ಲಿಮೆಂಟ್ ಇದೆಲ್ಲ ಚೆರಿ ಆನ್ ಟಾಪ್. ನಾವು ತುಂಬಾ ಜನ ಮಾರ್ಕೆಟಿಂಗ್ ಎಲ್ಲರೂ ಈಗ ನೀವು ನೋಡಿದ್ರೆ ಎಷ್ಟು ಆಡ್ಸ್ ಬರುತ್ತೆ. ಅದ್ರ ಬದಲು ಆಕ್ಚುಲಿ ನಾವು ನ್ಯೂಟ್ರಿಷನ್ ಮೇಲೆ ಕೆಲಸ ಮಾಡಲು ತುಂಬಾ ಚೇಂಜಸ್ ಆಗಿದೆ. ಸ್ಕಿನ್ ಇರಲಿ, ಹೇರ್ ಇರಲಿ. ಈಗ ನೀವು ನನ್ನ ಹತ್ರ ಬಂದು ಮಾತಾಡ್ತಿದ್ದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಆ ಕಾನ್ಫಿಡೆನ್ಸ್, ನಮಸ್ತೆ, ಆ ಕಾನ್ಫಿಡೆನ್ಸ್ ಹೇಗೆ ಬಂತು ಹೇಳಿ? ವೆನ್ ವಿ ಗೆಟ್ ಫಿಟ್ ಎಲ್ಲ ಬರುತ್ತೆ. ತುಂಬಾ ಹೆಲ್ಪ್ ಆಗಿದೆ ಆ್ಯಪ್ ಇಂದ. ಕೀಪ್ ಗ್ರೋಯಿಂಗ್, ವಿಲ್ ಕೀಪ್ ಸಪೋರ್ಟಿಂಗ್ ಯು. ಥ್ಯಾಂಕ್ ಯು.
ಸಿಗೋಣ ಸ್ನೇಹಿತರೆ. ಹೀಗೆ ಮೀಟ್ ಆಗಿ ಖುಷಿ ಆಯಿತು ನೋಡಿ. ಒಬ್ಬರು ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಒಬ್ಬರು ಕ್ರಿಯೇಜೆನಿಕ್ಸಿಗೆ ಸ್ಟೂಡೆಂಟ್ ಬಂದು ಹೇಳಿದ್ರು ಚೆನ್ನಾಗಿದೆ, ಒಬ್ಬರು ನಮ್ಮ ಆ್ಯಪ್ ರ್ಯಾಂಡಮ್ ಆಗಿ ಸಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ, ಯಾರಿಗೆಲ್ಲ ಹೆಲ್ಪ್ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ರಪ್ಪರಪ್ಪ ಕೆಲಸ ಮುಗಿಸೋಣ ಮತ್ತು ರಪ್ಪರಪ್ಪ ಜಾಗಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ತಂದೆ ತೀರಿ ಹೋಗಿದ್ರು ಅಂತ ಅದೇ ದಿನ ಅಂತ. ಸೊ ಅವ್ರು ಇರ್ತಿದ್ರೆ ಅವ್ರಿಗೆ ತುಂಬ ಖುಷಿ ಆಗ್ಬೋದಿತ್ತು, ಪ್ರೌಡ್ ಫೀಲ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಹೋಪ್ಫುಲಿ ಮೇಲಿಂದ ನೋಡ್ತಾ ಇದ್ದಾರೆ ಆ್ಯಂಡ್ ಹೀ ಈಸ್ ಪ್ರೌಡ್. ಇಟ್ ಈಸ್ ಲೈಕ್ ಅನ್ ಅಚೀವ್ಮೆಂಟ್, ನೋ ಮೇಕಿಂಗ್ ಯುವರ್ ಪೇರೆಂಟ್ಸ್. ಇಫ್ ದೇ ವರ್ ಹಿಯರ್ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅವ್ರು ಇರ್ತಿದ್ರು. ಬಟ್ ಎನಿವೇಸ್, ಅದೇ ದಿನ ಆಯಿತು ಅಂತ ನನಗೆ ಖುಷಿ. ಅವರ ಆಶೀರ್ವಾದದಿಂದ ಆಗಿರ್ಬೋದು ಅಲ್ಲ, ಹೇಳಲಿಕ್ಕಾಗೋದಿಲ್ಲ. ಹೇಗೆ ಕೋಇನ್ಸಿಡೆನ್ಸ್ ಆಯಿತು ನೋಡಿ. ಸ್ವಲ್ಪ ಇಮೋಷ್ನಲ್ ಫೀಲ್ ಆಗ್ತದೆ. ಸ್ನೇಹಿತರೆ, ಫೈನಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಯಿತು. ಡಾಕ್ಯುಮೆಂಟ್ ಕೈಗೆ ಸಿಕ್ಕಲಿಲ್ಲ ಇನ್ನು, ಸಿಗೋ ತನಕ ಅಲ್ಲ, ಸಿಗೋ ತನಕ ಆಗ ಕನ್ಫರ್ಮೇಷನ್ ಆದರೆ ಸರ್ ಸೈನಿಂಗ್ ಎಲ್ಲ ಆಯಿತು. ಈಗ ನಾನು ನಿಮ್ಮನ್ನು ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ. ಸೊ ಸ್ನೇಹಿತರೆ, ಫೈನಲಿ ನಾವು ನಮ್ಮ ಜಾಗಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಸ್ಟ್ರೇಂಜರ್ ಥರ ಬಂದಿದ್ವಿ. ಈಗ ಓನರ್ ಲ್ಯಾಂಡ್ ಓನರ್ ಹೋಗ್ಬೋದಲ್ಲ ಬ್ರೋ ಕಾರ್ ಇಲ್ಲಿ ಎಲ್ಲ? ನಿಮ್ದೇ ಬ್ರೋ, ಹಾಗಲ್ಲ ಅಂದ್ರೆ ಭೂಮಿ ಮೇಲೆ ಹೋಗ್ಬಾರ್ದು ಹಾಗೆ. ಹಂಗೆಲ್ಲ ಇಲ್ಲ ಬ್ರೋ. ರೂಮ್ ಆರ್ ಲೈಕ್ 2 BHK ಹೌಸ್, 2 houses ವಿ ವಿಲ್ ಡು. ಕನ್ಫ್ಯೂಷನ್ ಇರೋದು ಈ ಜಾಗದಲ್ಲ, ಕನ್ಫ್ಯೂಷನ್ ಇರೋದು ಈ ಜಾಗದ್ದು. ಸ್ನೇಹಿತರೆ, ಇದೇ ಜಾಗ ತಗೊಂಡಿರೋದು, ಬೆಟ್ಟದ ವ್ಯೂ. ಸೊ ನನಗೆ ಬೆಳಿಗ್ಗೆ ಎದ್ದಾಗ ಇಲ್ಲಿ ಮನೆ ಕಟ್ಟಿದ್ರೆ ಮೇಲೆ ಬೆಟ್ಟ ಇರಬೇಕು ಆ್ಯಂಡ್ ಜಾಗಿಂಗ್ ಮಾಡಲಿಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ ಬೆಟ್ಟಕ್ಕೆ ಹತ್ತಬೇಕು. ಹಾಂ, ಅಮರನ್ ಬೆಟ್ಟಕ್ಕೆ ಹತ್ಸು ನೋಡಿ, ಹೋಗೇ ಬಿಡ್ತಿದ್ದಾನೆ. ಹಾಂ, ತೋರ್ಸು ಹೋಗೇ ಬಿಡ್ತಿದ್ಯಾ ಇಲ್ವಾ? ಹಾಂ, ಪ್ಲ್ಯಾನ್ ಎಂತ ಅಂದರೆ ಸ್ನೇಹಿತರೆ, ನಾನು ನಿಮಗೆ ನೆನಪಿದ್ಯಾ ನನ್ನ ಡ್ರೀಮ್ ಮನೆ ಅಂತ ಒಂದು ವಿಡಿಯೋ ಮಾಡಿದೆ, ಇಲ್ಲಾಂದ್ರೆ ನೀವು ಹೋಗಿ ನೋಡ್ಬೇಕು. ಸೊ ಐ ವಾಂಟ್ ಟು ಬಿಲ್ಡ್ ಅ ಪ್ರಾಪರ್ಟಿ ಲೈಕ್ ದ್ಯಾಟ್. ಬೇಸಿಕಲಿ ಎಂಟರಿಂಗ್ ದ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಮಾತ್ರ ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ ಆಗುತ್ತೆ, ನೀವು ನೋಡಿ ಒಂದೊಂದು ಸ್ಟೆಪ್. ಸೂಪರ್ ಮಾಡೋಣ, ಸೂಪರ್. ದಟ್ ಈಸ್ ದ ಡ್ರೀಮ್. ಅದು ನಂದು ಆಸೆ ಆಗಿತ್ತು 2 ವರ್ಷದಿಂದ. ಸೊ ಅದಕ್ಕೆ ಈ ಜಾಗ ತಗೊಂಡಿರೋದು. ಸೊ ಅಲ್ಲಿ ದಾರಿ ಬಿಟ್ಟಿದ್ದಾರಲ್ಲ ಆಲ್ರೆಡಿ, ಗೊತ್ತಾಗಲ್ಲ ಅಲ್ಲ. ಬಟ್ ಅವ್ರು ಬರೆ ಆಗಿದ ಪ್ರಕಾರ, ನನ್ನ ಪ್ರಕಾರ ಇಷ್ಟಿದೆ. ಯಾಕಂದ್ರೆ ಅವರು ಫ್ಲೋ ಮಾಡಿದಾರಲ್ಲ. ಇದು ನಿಮ್ಮ ಜಮೀನಾ? ಅಂದರೆ ನಾವು ನೇಬರ್ಸ್ ಇನ್ ಮುಂದೆ. ಇದೆಂತ ಪ್ಲಾಂಟೇಶನು? ಫ್ಲವರಾ? ಯಾವಾಗ ಬರುತ್ತೆ ಫ್ಲವರು? ಹೌದಾ, ಯೆಲ್ಲೋ ಕಲರ್. ಇದೀಗ ಬಂದಾಗ ಎಲ್ಲದರಲ್ಲಿ ಸಹ ಹೂ ಬರುತ್ತಾ? ಚಂದ ಕಾಣ್ಬೋದಲ್ಲ ನೋಡ್ಲಿಕ್ಕೆ ನಾವು. ಸೊ ವೆನ್ ವಿ ಪುಟ್ ದ ಫೆನ್ಸಿಂಗ್, ವಿ ಪುಟ್ ಇಟ್ ಲೈಕ್ ದಿಸ್. 3 ಲಕ್ಷ ಎಲ್ಲಿ ಹೋಯ್ತು ಅಂತನಾ? ಎಲ್ಲೋಯ್ತು? ನೀನೇ ತೆಗ್ದಿರೋದು. Amar wants you to get this also. How can I get this, bro? She is not selling. He is like auntie Jana. They will not, bro. They are doing plantation. ಅತಿ ಆಸೆ ಗತಿಗೇಡು. ಸುಮ್ಮನಿರು ಸಾಕು ಸ್ನೇಹಿತರೆ ನಮಗೆ. ಮತ್ತೆ ಅದು ಬೇರೆ ಜಾಗ ತಗೊಳ್ಳುವ ಅಲ್ಲ, ನಿಯರ್ ಬೈ ದಿಸ್ ಇಸ್ ಜಾಗ. ಯಾ, he will be like, ಅಮರ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ಸೋಣ, ಇದು ಪಕ್ಕದಲ್ಲೂ ಮಾಡ್ಬೋದು. ಮಾಡ್ತಾರಾ? ಸುಮ್ಮನೆ. ಸೊ ಸ್ನೇಹಿತರೆ, ನನಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ಐ ಕಾಂಟ್ ಬಿಲೀವ್ ಇಟ್ ಸ್ನೇಹಿತರೆ. ತುಂಬ 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 ಖುಷಿ ಆಗ್ತಾ ಇದೆ. ಅಲ್ಲಿ ನೋಡಿ, ಬೆಟ್ಟ ಕಾಣ್ತಿದೆ. ದ್ಯಾಟ್ ವಿಲ್ ಬಿ ದ ವ್ಯೂ. ಇಮ್ಯಾಜಿನ್ ಮಾಡಿಲ್ಲೊಂದು ಹೇಗಿರ್ಬೋದು ಅಂತ. ದೇವರ ದಯದಿಂದ ಎಲ್ಲ ಸರಿಯಾಗಾದರೆ ಸಾಕು. ನಿಮ್ಮ ಪ್ರೇಯರ್ಸ್ ನನ್ನ ಜೊತೆ ಇರಬೇಕು. ಸೊ ದಿಸ್ ಇಸ್ ದ ಫುಲ್ ಲ್ಯಾಂಡ್. ಅಲ್ಲಿಂದ ಅಲ್ಲಿ ತನಕ ಆ ಕಡೆ ಈ ಕಡೆ ತೋಟಗಳಿದೆ. ನನಗೂ ಸಹ ಪ್ಲಾಂಟೇಶನ್ ಮಾಡಬೇಕು, ಬಟ್ ಅದೇ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಯಾರ್ದಾದ್ರೂ ಸಜೆಷನ್ ಎಲ್ಲ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮೊನ್ನೆಷ್ಟೇ ವಯನಾಡಲ್ಲಿ ಒಂದು ತೊಗೊಂಡ್ವಿ ಅಂತ ಹೇಳಿದ್ರು, ನೀವು ನೋಡಿರ್ತೀರ ಸ್ಯಾಮ್ ಅವ್ರ ವಿಡಿಯೋಲಿ. ಬಟ್ ದೆನ್ ಎಸ್ ನೋಡಿ, ನನ್ನ ಫಾರ್ಚುನರ್ ಅಲ್ಲಿ ಕಾಣ್ತಿದ್ಯಾ? ಅಲ್ಲಿ ನಿಂತಿದೆ. ಪ್ಲ್ಯಾನ್ ಅಂತ ಹೇಳುವಾಗ ಸ್ನೇಹಿತರೆ, ನನಗೆ ಅದೇ ನಾನು ಹೇಳಿದೆ, ಒಂದು ಡ್ರೀಮ್ ಮನೆ ಕಟ್ಟಬೇಕು. ಇಟ್ ಹ್ಯಾಸ್ ಟು ಬಿ ಡಾಕ್ಯುಮೆಂಟೆಡ್. ಅದಾದಮೇಲೆ ಫುಲ್ ಒಂದು ಕ್ರೇಜಿಯಾಗಿರೋ, ಅಂದರೆ ಹೆಲ್ದಿ ಲಿವಿಂಗ್ ಕಾನ್ಸೆಪ್ಟ್ ಥರ ಎಲ್ಲ ಇರುತ್ತೆ. ಎಲ್ಲ ಎವ್ರಿಥಿಂಗ್ A to Z, ವರ್ಕೌಟು, ಜಿಮ್ಮು ಎಲ್ಲ ಇರುತ್ತೆ. ಕ್ರೇಜಿ ನೇಚರಲ್ಲಿ ವರ್ಕೌಟ್. ಫುಲ್ ಫೀಲಿಂಗ್ ಇಮೋಷ್ನಲ್ ಸ್ನೇಹಿತರೆ, ಸ್ವಲ್ಪ ಇಮೋಷ್ನಲ್ ಫೀಲ್ ಆಗ್ತಾ ಇದೆ. ಬಟ್ ಯಾ, ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್.
ಒಂದೊಂದು ವಿಡಿಯೋದಲ್ಲಿ ನನ್ನ ಒಂದೊಂದು ಟೀಮ್ ಅವ್ರು ಏನಾದ್ರೂ ಮೇಲೆ ಕೆಳಗೆ ಮಾಡ್ತಿರಲ್ಲ, ಹೇಗೆ ಮಿಸ್ಟೇಕ್ ಹೇಗಾದದ್ದು ಗೊತ್ತಾಗ್ಲಿಲ್ವಾ? ಪುಣ್ಯ ನಿಧಿ ಓ ನೋಡಿ ಇಲ್ಲಿ ಬನ್ನಿ, ಅಮರ್ ಅವನ ನಿಧಿ ಹೊಸ ಜಾಗ ತಗೊಂಡೆ ನಿಧಿ ಸಿಗ್ತದೆ. ಅಂಡ್ ಮತ್ತೆ ನಿಧಿ ಇರೋದಿದ್ರೆ ಚಲೋ ಕ್ಲಿಕ್ ಬೈಟ್ ಅಂತ ಹೇಳಿ. ಇನ್ನೊಂದು ಸುಳ್ಳು ಹೇಳ್ತಿಲ್ಲ, ಈ ಬೆಟ್ಟದಲ್ಲಿ ನಿಧಿ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ತುಂಬಾ ಜನ ಬಂದು ಹುಡುಕಿದ್ದಾರೆ. ಬನ್ನಿ ಹೋಗೋಣ. ನೀವೇ ಇದ್ದೀರಾ ಇದು ಉಲ್ಕಿ ಬಿಟ್ಟು ಅಂದ್ರೆ ಇದೆಲ್ಲ ಬ್ರೋ. ಬೆಟ್ಟ ನೋಡಿ ಹೋಗೋಣ. ಸೊ ಸ್ನೇಹಿತರೆ, ಫೈನಲಿ ದಿಸ್ ವಾಸ್ ದ ಜಾಗ ಎಲ್ಲ ನೀವು ನೋಡಿದ್ರಿ. ಸ್ವಲ್ಪ ಡ್ರೋನ್ ಶಾಟ್ ಎಲ್ಲ ನೋಡಿರ್ತೀರಾ. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಹೊರಡುವಾಗ ಹತ್ತಿರ ಇರೋ ಬೆಟ್ಟ ಎಲ್ಲ ತೋರಿಸಿ ಮತ್ತೆ ಹೋಗ್ತೇವೆ, ಬನ್ನಿ. ಸೊ ಸ್ನೇಹಿತರೆ, ಹಾಗೆ ಜಾಗ ಎಲ್ಲ ಫೈನಲ್ ಆಗಿ ಈಗ ಸ್ವಲ್ಪ ಆಫ್ ರೋಡ್ ಹೋಗಿ ಬೆಟ್ಟ ಎಲ್ಲ ನೋಡಿ ವಾಪಸ್ ಹೊರಡ್ತಿದ್ದೇವೆ. ನೋಡಿ ಕ್ರೇಜಿ ಅಲ್ಲ. ಅದ್ರ ಹತ್ರ ಕೆರೆನೂ ಇದೆ. ನಿಮಗೆ ಕೆರೆ ಕಾಣ್ತುಂಟ ನಂಗೆ ಗೊತ್ತಿಲ್ಲ. ಕಾಣ್ತುಂಟಾ? ಅಮರಿಗೆ ಕ್ಯಾಮ್ರಾ ಇಟ್ಕೊಳ್ಲಿಕ್ಕೆ ಬರ್ತದ? ಅದೆಂತ ನೋಡಲ್ಲಿ ಕೆರೆ. ದೇವ್ರೆ. ಅಮರ್ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಲೇ ಗಾಡಿ ಫುಲ್ ಸ್ಕ್ರಾಚ್ ಮಾಡಿದ. ಅದಕ್ಕೆ ಈ ಸತಿ ನಂಗೆ ಗಾಡಿ ಕೊಟ್ಬಿಟ್ಟ. ಬಟ್ ಕ್ರೇಜಿ ಆಗ್ತದೆ ಆಫ್ ರೋಡ್ ಹೋಗ್ಲಿಕ್ಕೆ. ಇನ್ನು ಹಾಗೆ ಆರಿಸ್ಕೊಂಡು ಹೋಗುದು. ಎದುರು ಕೂತವ್ರಿಗೆ ಟೆನ್ಷನ್ ಇಲ್ಲ, ಡ್ರೈವ್ ಮಾಡಿದವ್ರಿಗಲ್ಲ. ಈಗ ನಂಗೆ ಗೊತ್ತಾಯ್ತು ಯಾಕೆ ನಿಂಗೆ ಗಮ್ಮತ್ ಆಗ್ತದೆ ಅಂತ. ಮರ್ಡರ್ ಕೇಸ್. ಸೊ ಬೇಸಿಕಲಿ ಏನಾಗಿತ್ತು ಬ್ರೋ, ದೊಡ್ಡ ನ್ಯೂಸೇ ಆಗಿತ್ತು. ನ್ಯೂಸಲ್ಲೆಲ್ಲ ಬಂದಿತ್ತು. ಒನ್ ಹಸ್ಬೆಂಡ್ ಕಿಲ್ಡ್ ಹಿಸ್ ವೈಫ್, ಕಟ್ ಹರ್ ಇನ್ ಟು ಪೀಸಸ್. ತುಂಬ ಪೀಸಸಲ್ಲಿ ಕಟ್ ಮಾಡಿ ಅಲ್ಲಿ ಕೆರೆದು ಪೈಪ್ ಲೈನ್ಗೆ ಅಂತ ಡಿಗ್ ಮಾಡಿದ್ರು. ಅದು ಒಂದು ಊರ್ದವರು. ಇವಾಗ ನೀವು ಜಾಗ ತೊಗೊಂಡಿದ್ರಲ್ಲ ಆ ಊರಿಂದಾನೆ. ಬಟ್ ಅವ್ರು ಜೈಲ್ದಾಯಿತು. ಬಟ್ ಫುಲ್ ಸ್ಟ್ರೈಟ್ ಒಂದೇ ರೋಡು. ಆಮೇಲೆ ಅವರು ವೈಫ್ನ ಕಟ್ ಮಾಡಿ ಪೀಸಸಲ್ಲಿ. ಆ್ಯಂಡ್ ಆ ಪೈಪ್ ಲೈನ್ ಹೊಸದಾಗಿ ಆಗ್ತಾಯಿದ್ರು ಅಂದ್ಬಿಟ್ಟು ಒಂದೊಂದು ಪೈಪ್ ಲೈನ್ ಜಾಗದಲ್ಲೂ ಈ ಡಗ್ ಒಂದೊಂದು ಪೀಸ ಇಟ್ಟು ಕ್ಲೋಸ್ ಮಾಡಿ ದೆನ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ರು. ಲಾಸ್ಟಲ್ಲಿ ಅದೇ ಇನ್ವೆಸ್ಟಿಗೇಷನಲ್ಲೆಲ್ಲ ಗೊತ್ತಾಯಿತು. ಫಸ್ಟು ಬೆಟ್ಟದ ಹತ್ರ ಕರ್ಕೊಂಡು ಹೋಗಿ ಏನೋ ಹೊಡೆದು ಏನೇನೋ ಸೀನಾಗಿ ಊರ್ನವ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬ್ರೋ. ಹಸ್ಬೆಂಡ್ ವೈಫ್ನ ಸಾಯಿಸಿರೋದು ಕಟ್ ಮಾಡಿ ಜಗಳ ಅಂತ. ಇಲ್ಲಿ ಹಸ್ಬೆಂಡ್ ವೈಫ್ನ ಸಾಯಿಸಿದ್ರೆ ನಮ್ಮ ಹತ್ರ ವೈಫೇ ಇಲ್ಲ ನೋಡಿ. ಅಲ್ಲ ಮರ್, ನಂಗೆ ಒಳ್ಳೆ ವೈಫ್ ಸಿಕ್ಕಿದೆ. ಸೆಟ್ ಅಲ್ಲ? ನಿಂಗೆ ಎಷ್ಟು ಸಿಕ್ಕಿದ್ದಾರೆ? ಕೆರೆ ನೆಕ್ಸ್ಟ್ ನನ್ನನ್ನು ಎಂತ ಅನ್ಕೊಂಡಿದ್ದಿ? ಅಮ್ಮರನ ಮೆಂಟಾಲಿಟಿ ನೋಡಿ ಹೇಗಿದೆ ಅಂತ. ಸ್ಟಾರ್ಟ್ ಆಗ ನೆಗೆಟಿವ್ ಕಾಮೆಂಟ್. ನಿಂಗ ನಿಂಗೆ ಗೊತ್ತಿಲ್ಲ. ದೇವತೆ ತರ ಹೆಂಡತಿ ಅಂದ್ರೆ ಅರ್ಥ ಆಯ್ತು ಅಲ್ಲ? ಹೌದು, ಮನೆ ಲಕ್ಷ್ಮಿ ಇದ್ದಾಗೆ. ಹೆಂಡತಿ ಖುಷಿಯಾಗಿದೆ, ನಾವು ಖುಷಿಯಾಗಿದ್ದೀವಿ. ಎಂತದ್ದು ಡೈಲಾಗ್ ಉಂಟಲ್ಲ, ರೈಟ್. ಹ್ಯಾಪಿ ವೈಫ್ ಹ್ಯಾಪಿ ಲೈಫ್. ಹ್ಯಾಪಿ ಆಗಿದೆ. ವಿತೌಟ್ ವೈಫ್ ಸ್ಟಿಲ್ ಹ್ಯಾಪಿ. ನನ್ನ ಪ್ರಕಾರ ವೈಫ್ ಬಂದ ಮೇಲೆ ಎಕ್ಸ್ಟ್ರಾ ಹ್ಯಾಪಿ. ಲೆಫ್ಟ್ ರೈಟ್? ಲೆಫ್ಟ್. ಒಳ್ಳೆ ವೈಫ್ ಬಂದ್ರೆ ಅವಾಗ ಪಕ್ಕ ಜೀವಾಗ ನಿಲ್ಲಿಸ್ತಾರೆ. ಫಾರ್ಚುನೇಟ್ಲಿ ಜೀವಾಗ. ಈ ಕಾರಲ್ಲಿ ಸ್ಲೋ ಮಾಡ್ಬೇಕಂತ ಅನ್ಸಲ್ಲ, ಹಾಗೆ ಹಾರಿಸ್ಕೊಂಡು ಹೋಗುವಂತ. ಇವಾಗ ಅರ್ಥ ಆಯ್ತಾ ಅಮ್ಮರು ಯಾಕೆ ಓಡಿಸೋದು. ಸ್ನೇಹಿತರೆ, ನೀವು ಯಾವಾಗ್ಲೂ ರೆಡಿ ಸರ್. ನಾವು ಹೋಗಿ ಬಂದ್ವಿ, ಇಲ್ಲಿ ಜಾಗ ನೋಡಿ ಬಂದ್ವಲ್ಲ, ಅಲ್ಲಿ ಬಂದ್ವಿ. ಅದಾದ್ಮೇಲೆ ನಮ್ದು ಬಿಲ್ಡಿಂಗ್ ಅವರು ಓನರ್ ಇದ್ದಾರೆ, ಇವರು ನಾವು ಮಾತಾಡ್ತಾ ಇದ್ವಿ. ಸರ್ ಹೇಳ್ತಿದ್ದಾರೆ ಇನ್ನೊಂದು ಫ್ಲೋರ್. ಸರ್ ಪ್ರಮೋಷನ್ ಆಗತ್ತೆ ಸರ್. ಅಲ್ಲ ಫ್ಲೆಕ್ಸಿಬಲ್ ಲೈಟಿಂಗ್. ಸೊ ಇನ್ನೊಂದು ಫ್ಲೋರ್ ಇದೆ ಅಂತೆ. ನಾನು ಹೇಳ್ತಿದ್ದೀನಿ ಸರ್ ನಮ್ಗೊಂದು ಒಳ್ಳೆ ರೇಟಲ್ಲಿ ಕೊಡಿ ಅಂತ ಹೇಳಿ. ನೋಡಿ ಸರ್ ಕೊಡಿ, ಒಳ್ಳೆ ಪ್ರೈಸ್ ಕೊಡ್ಬೇಕು ನೀವು. ಅದ ಆದರ್ಶ್ ಏನ್ ಪನ್ಪನು ಫಸ್ಟ್ ಫ್ಲೋರ್ ಎಡ್ಡೆ ಪ್ರೈಸ್ ಕೊಂಡ ನಮ್ಮ ಅದೆತ್ತನ್ವಾ. ನಮ್ಮ ಆಡಿಯನ್ಸ್ ಖುಷಿ ಆಗ್ತಾರೆ ನೀವು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ. 100% ಸಪೋರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಸಪೋರ್ಟ್. ಆಲ್ವೇಸ್ ಫಸ್ಟ್ ಮೆಂಬರ್ ನಾನೇ ಆಗ್ತೀನಿ. ಹೌದಾ? ಫಸ್ಟ್ ಮೆಂಬರ್ಶಿಪ್ ನಿಮ್ದು ಓಪನ್ ಆದ್ಮೇಲೆ. ಸರ್ ಆಯ್ತು, ಓಪನ್ ಆಯ್ತು, ನೀವು ಆಗ್ಲೇ ಇಲ್ಲ ಫಸ್ಟ್ ಮೆಂಬರು. ಅದಲ್ಲ, ಬುಕಿಂಗ್ ಮಾಡ್ಕೊಳ್ಳೋಣ ಬನ್ನಿ ಸರ್, ಮೇಲೆ ಹೋಗಿ ಬುಕ್. ನಿಮ್ದು ಓ ಆ ದಿನ ಗ್ರ್ಯಾಂಡ್ ಲಾಂಚ್. ನಿಮ್ಗೆ 4 ಜನ ಕೇಳಿದ್ದೀನಿ ನಾನು.
ಬಿಕಾಸ್ ಎಲ್ಲ ನಮ್ಮ ಕಡೆಯವರು ಅವರು. ಹೌದಾ, ನೀವು ಬರ್ಬೇಕು ಸರ್ ರೆಗ್ಯುಲರ್ ಆಗಿ. ನಾನು ಬರ್ತಾನೆ ಇರ್ತೀನಲ್ಲ, ನಾನೀಗ 3 months ಇರಲ್ಲ ಅಷ್ಟೇ. US 10th ಇಂದ US. 10th ಹೊಡ್ತಿದ್ದೀರಾ? ಹೌದು, 10th night. ನಮ್ದು ಇವೆಂಟ್ ಆಗಿ ಹೊರಡೋದು. ನಿಮಗೋಸ್ಕರ ಇರೋದು. ಇಲ್ಲದೆ ನಾನು 3rd ಬುಕ್ ಮಾಡಿದ್ದೆ. 3rdಗೋಸ್ಕರ ನಾನು ಹೆಚ್ಚು ಕಮ್ಮಿ ಒಂದು 1 lakh rupees ಇದನ್ನು ಟಿಕೆಟ್ ವೇಸ್ಟ್ ಆಯ್ತು. ಪೋಸ್ಟ್ಪೋನ್ ಮಾಡೋದು. ನಿಮ್ಗೆ ಎಂತ ಸರ್ 1 lakh ಎಲ್ಲ? ಈಗ ಯುವರ್ ಸ್ಟಾರ್, ಯು ಆರ್ ದ ಬಾಸ್. ನಾವೆಲ್ಲ ಸೀನಿಯರ್ ಸಿಟಿಜನ್ಸ್ ಸರ್ ಹಾಗಿಲ್ಲ ವಿಷಯ. ಸರಿ ಸರ್, ಆಗಿದ್ರೆ ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು. ಓಕೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ರೆಕಾರ್ಡ್ ಆಗ್ತಾ ಇದೆ, ಇದೆಯಾ? ಬರುತ್ತೆ ಯೂಟ್ಯೂಬ್ ಅಲ್ಲಿ. ನಮಗೆ ಏನಂದ್ರೆ ನೀವು ಇನ್ನೂ ಡೆವಲಪ್ ಆಗಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಐ ವಿಲ್ ಆಲ್ವೇಸ್ ನಿಮಗೆ, ಯು ಆರ್ ಆಲ್ವೇಸ್ ಹಾರ್ಟ್ಲಿ ವಿಶಸ್. ದಯಿಂದ ನಾವು ಸಹ ಸ್ವಲ್ಪ ಏನಾದರೂ ಗ್ರೋ ಆಗಿ ಸರಿ, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಆಫೀಸಿಗೆ ಬಂದು ಈಗ ಕೆಲಸ ಎಲ್ಲ ಆಯಿತು, ಕೆಲಸ ಎಲ್ಲ ಮುಗಿಸಿ ಈಗ ವರ್ಕೌಟ್ ಟೈಮ್. ತುಂಬ ಟೈಮ್ ಆಯಿತು ವರ್ಕೌಟ್ ಮಾಡಿ. ಸೊ ವರ್ಕೌಟಿಗೆ ಹೋಗ್ತಿದ್ದೇವೆ, ಸ್ವಲ್ಪ ದೂರ ಹೋಗ್ತಿದ್ದೇವೆ ವರ್ಕೌಟಿಗೆ. ಬೇಗ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಅಲ್ಲಿಂದ ವರ್ಕೌಟ್ ಮುಗಿಸಿ ಬಂದು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಪರ್ಸ್ನಲ್ ಟಾಕ್ಸ್ ಎಲ್ಲ ಇತ್ತು. ಪೃಥ್ವಿ ಜೊತೆ ವಿಷಯ ಗೊತ್ತು, ನಾನು ಈಗ ನಿಮ್ಮ ಹತ್ರ ಮಾತಾಡ್ತಿರೋದು. ಇವತ್ತು ನಾವು ಜಾಗ ತಗೊಳ್ಳಿಕ್ಕೆ ರಿಜಿಸ್ಟ್ರೇಷನ್ಗೆ ಹೋಗಿದ್ದೆ. ಅಲ್ಲಿ ಗ್ರೇಜೆನಿಕ್ಸ್ ಸ್ಟೂಡೆಂಟ್ ಇದ್ರು. ಅವ್ರ ಹತ್ರ ಕೇಳಿ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಕಲಿತಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗೆ ನಿಮ್ಗೊಂದು ಕನ್ವೆ ಮಾಡುವ ಅಂತ ಖುಷಿ. ನಮ್ಮ ಲೀಡ್ ಮೆಂಟರ್ ಇವರು. ಏನು 2 ಮಾತು ಹೇಳ್ಬೇಕಂತ ಹೇಳಿ. ಗ್ರೇಜೆನಿಕ್ಸಿಗೆ ಯಾಕೆ ಜನ ಸೇರಬೇಕು? Not just here, bro. Chikmagalur ಹೋಗಿದ್ನಲ್ಲ. There also I found a student. ಯಾರು ಕಲಿತಿದ್ದಾರೆ? ವೆರಿ ನೈಸ್. Yeah, so it's really nice. Very small ಆಗಿ ಸ್ಟಾರ್ಟ್ ಮಾಡಿದ್ರಿ. ಮೈ ಫಸ್ಟ್ ಲೈವ್ ಸೆಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ 17 ಮೆಂಬರ್ಸ್ ಇಂದ ಫಸ್ಟ್ ಲೈವ್ ಸೆಷನ್ ಸ್ಟಾರ್ಟ್ ಆಗಿ ಇವಾಗ ತುಂಬ ಜನ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ. ವೆರಿ ಪ್ರೌಡ್ ಫೀಲಿಂಗ್. ಫುಲ್ ಆಫೀಸ್ ಇವಾಗ ಬರೀ ಕ್ರೇಜೆನಿಕ್ ಸ್ಟೂಡೆಂಟ್ಸ್ ಇದ್ದಾರೆ. ಜಾಬ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾ, ಐ ಫೀಲ್ ವೆರಿ ಪ್ರೌಡ್ ಡೂಯಿಂಗ್ ದಟ್ ಬ್ರೋ. ಅವ್ರಿಗೆ ಒಂದು ಲೈಫ್, ಇಫ್ ಯು ಆರ್ ಏಬಲ್ ಟು ಹೆಲ್ಪ್ ದೆಮ್. ನಾವೇ ತುಂಬ ಜನರನ್ನು ಪ್ಲೇಸ್ ಮಾಡಿದ್ದೀವಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನಿಮ್ಮ ಸ್ಕಿಲ್ ಚೆನ್ನಾಗಿದ್ರೆ ಜಾಬ್ ಸಿಗತ್ತೆ. ಸೊ ನೀವು ಬಂದು ಕಲೀರಿ, ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಕೋರ್ಸಸ್ಸು ಬರ್ತಾ ಇದೆ, ವಿಚ್ ವಿಲ್ ನಮ್ಮ ಗೋಲ್ ಏನು ಅಂದರೆ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಕೊಡೋದಲ್ಲ. ನಮ್ಮ ಗೋಲ್ ಏನು ಅಂದರೆ ನಿಮಗೆ ಕೆಲಸ ಮಾಡಲಿಕ್ಕೆ ನೀವು ರೆಡಿ ಆಗಬೇಕು. ಬೇಸಿಕಲಿ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಕರಿಯರ್ ಓರಿಯೆಂಟೆಡ್ ಕೋರ್ಸಸ್, ದಟ್ ಈಸ್ ದ ಗೋಲ್. ಸೊ ಕಾಯ್ತಾ ಇರಿ, ಇನ್ನೂ ಬರ್ತಾ ಇರತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾ ಕೋರ್ಸ್ ಬರ್ತಿದೆ. ತುಂಬ ಜನ ಸೋಷಿಯಲ್ ಮೀಡಿಯಾ ಕಲಿಬೇಕು, ಕಾಂಟೆಂಟ್ ಕ್ರಿಯೇಷನ್ ಕಲಿಬೇಕು ಅಂತ ಹೇಳ್ತಿದ್ರು. ಎಸ್ಪೆಷಲಿ ಈಗ ನೀವು ಬಿಸ್ನೆಸ್ ಓನರ್ ಆಗಿದ್ದರೆ, ನಿಮ್ಮ ಬಿಸ್ನೆಸ್ ಬೆಳೆಸಬೇಕು ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಕಲಿಬೇಕಾಗತ್ತೆ. ಮಾರ್ಕೆಟಿಂಗ್ ಇಸ್ ತುಂಬ ಇಂಪಾರ್ಟೆಂಟ್. ಆ ಕೋರ್ಸು ಬರ್ತಾ ಇದೆ. ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಸೋಷಿಯಲ್ ಮೀಡಿಯಾ ಅಂತ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ಅದು ನಾವು ಬೇಗ ತರ್ತಾ ಇದ್ದೀವಿ. ಎಲ್ಲರೂ ಸೌತ್ ಬ್ಯಾಂಗ್ಳೂರಲ್ಲಿ ಬನ್ನಿ ಅಂತ ಹೇಳ್ತಾರೆ. ನಾನು ಹಾಕೋಣ ನೆಕ್ಸ್ಟ್ ಬ್ರಾಂಚ್. ರೆಡಿನಾ? ಬರ್ತಾ ಇದ್ದೀವಿ ಬೇಗ ಸೌತ್ ಬ್ಯಾಂಗ್ಳೂರಿಗೆ. ಕಾಯ್ತಾ ಇರಿ. ವಿತ್ ಕ್ರೇಜಿ ಅಮ್ಯುನಿಟೀಸ್, ಫೆಸಿಲಿಟಿ ಎಲ್ಲ ನಿಮಗೋಸ್ಕರ. ಕ್ರೇಜಿ ಮೆಂಟರ್ಸ್, ನೆಕ್ಸ್ಟ್ ಲೆವೆಲ್ ಮಾಡೋಣ. ಥ್ಯಾಂಕ್ ಯು. ಚಿಯರ್ಸ್. ಸ್ನೇಹಿತರೆ, ಅದೇ ಮಾತಾಡಿ ಆಯಿತು. ಈಗ ಮನೆ ಹೋಗೋ ಟೈಮ್ ಬಂದು ಒಂದು ಚಿಕ್ಕ ವಿಷಯ ಶೇರ್ ಮಾಡಬೇಕು ನಿಮ್ಮ ಹತ್ರ. ನಾನು ಹೇಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ನೋಡ್ತಾ ಇದ್ದೆ, ವ್ಯೂವರ್ಸ್ ಇದು 72% ಜನ ವಿಡಿಯೋ ನೋಡ್ತಿದ್ದಾರೆ. ಯಾರು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. 27%, 20-25% ಜನ ಸಬ್ಸ್ಕ್ರೈಬ್ ಮಾಡಿರೋ ನೋಡ್ತಿರೋ. ಸೊ ನಾವು ವಿಡಿಯೋ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ತಿಲ್ಲ. ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಸಿಕ್ಕಿದಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಮಾಡಿ, ಫೋರ್ಸ್ ಮಾಡೋದಿಲ್ಲ. ಇಷ್ಟ ಆಗ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮರ್ತೋಗಿದ್ರೆ ಮಿನಿ ಮಾಡಲಿಕ್ಕೆ ಪ್ರೆಸ್ ಮಾಡಿಬಿಡಿ. ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಬಾಯ್. ಚಿಯರ್ಸ್.